ಸೋದರ ಮಾವನ ಮಗನೇ ಮದುವೆ ಆಗುವುದಾಗಿ ನಂಬಿಸಿ ಮಹಿಳೆಗೆ ಕೈಕೊಟ್ಟಿರುವ ಪ್ರಕರಣ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ. ಈ ಸಂಬಂಧ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮಕ್ಕಳ ಸಂಸ್ಥೆ ಮಂಡ್ಯ ಜಿಲ್ಲೆಯ ಮದ್ದೂರು ಕಚೇರಿಗೆ ಆಗಮಿಸಿದ ನೊಂದ ಮಹಿಳೆ, ಸಂಸ್ಥೆ ಅಧ್ಯಕ್ಷೆ ಹಾಗೂ ಮಹಿಳಾ ಹೋರಾಟಗಾರ್ತಿ ರಜಿನಿ ರಾಜ್ ಅವರಿಗೆ ದೂರು ನೀಡಿದ್ದಾರೆ. ಡಿಸೆಂಬರ್ 27ರಂದು ಶುಕ್ರವಾರ ಸಂಜೆ ಕಚೇರಿಗೆ ಭೇಟಿ ನೀಡಿದ ಅನ್ಯಾಯಕ್ಕೆ ಒಳಗಾದ ಮಹಿಳೆ ತನಗಾಗಿರುವ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡಿ ಎಂದು ಮನವಿ ಮಾಡಿದ್ದಾರೆ. ನನಗಾದ ಅನ್ಯಾಯ ರಾಜ್ಯದ ಯಾವ ಮಹಿಳೆಯರಿಗೂ ಆಗಬಾರದು ಎಂದು ಆಕ್ರೋಶ ತಪ್ತ ಮಹಿಳೆ ತಮ್ಮ ನೋವು ಹೊರಹಾಕಿದ್ದಾರೆ. ಅಲ್ಲದೆ ಸೋದರ ಮಾವನ ಮಗನಿಂದ ಆದ ಅನ್ಯಾಯವನ್ನು ಆಕೆ ಮುಕ್ತವಾಗಿ ರಜಿನಿ ರಾಜ್ ಅವರ ಜೊತೆ ಹೇಳಿಕೊಂಡಿದ್ದಾರೆ. ಪೊಲೀಸರಿಂದಲೂ ನ್ಯಾಯ ಸಿಕ್ಕಿಲ್ಲ ಎಂಬ ಗಂಭೀರ ಆರೋಪವನ್ನು ಸಹ ನೊಂದ ಮಹಿಳೆ ಮಾಡಿದ್ದಾರೆ. ಸ್ನೇಹಿತರೆ, ಈ ದಿನ ಮಂಡ್ಯ ಆಫೀಸಲ್ಲಿ ಇದ್ದೀನಿ. ಕಾರಣ ಏನಂದರೆ, ಚಿಕ್ಕಮಗಳೂರು ಜಿಲ್ಲೆಯಿಂದ ಒಂದು ಹೆಣ್ಮಗು ಬಂದಿದೆ. ನಾನು ನೊಂದಿದ್ದೇನೆ, ಮೋಸ ಹೋಗಿದ್ದೇನೆ, ನನಗಿನ್ನೂ ನ್ಯಾಯ ಸಿಗ್ತಿಲ್ಲ, ದಯಮಾಡಿ ನ್ಯಾಯ ಕೊಡಿ ಅಂತೇಳಿ ನನ್ನನ್ನು ಅರಸಿ ಬಂದಿದ್ದಾಳೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಗೆ. ನಾನು ಸ್ವಂತ ಸೋದರ ಮಾವನ್ನ ನಂಬಿ ಮೋಸ ಹೋಗಿದ್ದೀನಿ, ನಿಮ್ಮಲ್ಲಿ ನ್ಯಾಯ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಠಾಣೆಗೆ ಹೋದರೂ ನನಗೆ ನ್ಯಾಯ ಸಿಕ್ಕಿಲ್ಲ, ನೀವು ನ್ಯಾಯ ಕೊಟ್ಟೇ ಕೊಡಿಸ್ತೀರಿ ಅನ್ನೋ ಭಾವನೆಯಲ್ಲಿ ನಾನು ಬಂದಿದ್ದೇನೆ. ನನಗೆ ನ್ಯಾಯ ಕೊಡಲೇಬೇಕಂತ ಬಂದಿದ್ದಾಳೆ. ನಮಸ್ಕಾರ ಅಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿದ್ದೀರಿ? ನಾನು ಚಿಕ್ಕಮಗಳೂರಿಂದ. ಈ ವಿಡಿಯೋ ಮಾಡೋದಕ್ಕೆ ತಮ್ಮ ಸಮ್ಮತಿ ಇದೆಯಮ್ಮ? ಮನಸ್ಪೂರ್ವಕ ಸಮ್ಮತಿ ಇದೆ ಮೇಡಮ್. ರಾಜ್ಯದಲ್ಲಿ ಎಲ್ಲೆಡೆ ನೊಂದ ಮಹಿಳೆಯರಿಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತ, ನಮ್ಮಂತ ಕಷ್ಟಪಟ್ಟಿರೋರು ಎಲ್ಲ ಮಹಿಳೆಯರಿಗೂ ಒಳ್ಳೇದಾಗಲಿ ಅಂತ ಮನಸ್ಪೂರ್ವಕವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಮೇಡಮ್. ಮನಸ್ಸು ಇಚ್ಛೆ ಈ ವಿಡಿಯೋ ಕೊಡ್ತಿದ್ದೀವಿ. ಕೊಡ್ತಿದ್ದೀವಿ, ಓಪನ್ ಆಗಿ ಕೊಡ್ತಾ ಇದ್ದೀವಿ. ಓಪನ್ ಆಗಿ ಕೊಡ್ತಿದ್ದೀವಿ. ಇವ್ರೇನಾಗ್ಬೇಕಮ್ಮ ನಿಮ್ಗೆ? ಹಲೋ, ಆಲೋಚನೆ ಬೇಡ, ಯೋಚನೆ. ನಾನಿದ್ದೀನಿ ನಿನ್ಗೆ, ನಿನ್ ತಲೆಯಲ್ಲಿ ಬೇಡ, ತಲೆಯಿಂದ ತೆಗೆದಾಕು. ಇವ್ರೇನಾಗ್ಬೇಕು? ನಮ್ಮ ತಾಯಿ ಆಗ್ಬೇಕು. ನಿನ್ ಮನಸ್ಸಲ್ಲಿ ಏನೋ ಆಲೋಚನೆ ಬೇಡ. ಇಲ್ಲಿ ಮಾತಾಡ್ತಾ ಇದ್ದು ಇನ್ನೇನೋ ಆಲೋಚನೆ ಬೇಡ. ನಿನ್ ಮೈಂಡ್ ಎಲ್ಲೋಗ್ತಿದೆ ಅಂತ ನನಗೆ ಗೊತ್ತು. ಈಗ ನನ್ನಲ್ಲಿ ದೂರ ಕೊಟ್ಟಿದ್ಯಾ, ಮುಗೀತು. ಅದು ಕಾನೂನಾತ್ಮಕವಾಗೇ ನಾವು ನುಗ್ಗೋಣ. ಅರ್ಥ ಆಯ್ತಾ? ಓಪನ್ ಆಗಿ ನಿರ್ಭೀತಿಲ್ದೆ ಧೈರ್ಯವಾಗಿ ಎಲ್ಲ ಹೇಳು. ನಿನ್ಗೆ ಏನ್ ಅನ್ಯಾಯ ಆಗಿದೆ ಅದು ಹೇಳ್ಬೇಕು. ಅರ್ಥ ಆಯ್ತಾ? ಅಳಬೇಡ, ನಿನ್ನ ಜೊತೆಗೆ ನಾನಿದ್ದೇನೆ. ನಿನ್ಗೆ ಠಾಣೆಗೆ ಹೋದ್ರೆ ನ್ಯಾಯ ಸಿಕ್ಕಿಲ್ಲ, ಊರ ಮುಖಂಡರಿಂದ ನ್ಯಾಯ ಸಿಕ್ಕಿಲ್ಲ ಮೇಡಮ್, ನಾನಿದ್ದೇನೆ ನಿಮ್ಗೆ. ಖಂಡಿತ ನ್ಯಾಯ ಕೊಟ್ಟೇ ಕೊಡ್ತೇನೆ. ಅಳಬೇಡಮ್ಮ, ಯಾಕೆ ಮಾಡ್ತೇನೆ? ಅಳಬೇಡಮ್ಮ, ಅಳಬೇಡಮ್ಮ, ಅಳಬೇಡ, ಅಳಬೇಡಮ್ಮ. ನೀನು ಖಂಡಿತ ನ್ಯಾಯ ನಾನು ಕೊಟ್ಟೇ ಕೊಡ್ತೀನಿ. ಚಿಕ್ಕಮಗಳೂರಿಂದ ರಾತ್ರಿ ಬಂದಿದ್ದೀನಿ ಮೇಡಮ್. ನೋವು ಗೊತ್ತಾಯ್ತು, ತುಂಬಾ ನೋವಾಗಿದೆ, ನನಗೆ ಹಿಂಸೆ ಆಗ್ತಿದೆ. ರಾತ್ರಿ 12 ಗಂಟೆಲಿ ಓದ್ತಿದ್ಯಾ, ಬೆಳಗಿನ ಜಾವ 7 ಗಂಟೆಗೆ ಬಂದಿದ್ಯಾ. ನಿನ್ ನೋವು ಯಾವ ತರ ಇದೆ ಅಂತ ಗೊತ್ತಾಗುತ್ತೆ. ಈಗ ನಾವು 7 ಗಂಟೆಯಿಂದ 9:30 ಗಂಟೆ ತನಕ ನಾವು ಬಸ್ ಸ್ಟ್ಯಾಂಡ್ ಅಲ್ಲೇ ಇದ್ದೀವಿ ಮೇಡಮ್. ಬಸ್ ಸ್ಟ್ಯಾಂಡ್ ಅಲ್ಲೇ ಮಲ್ಕೊಂಡಿದ್ದೀವಿ. ಗೊತ್ತಾಯ್ತು. ಈಗ ನೀವು ಇದನ್ನೆಲ್ಲ ಬಗೆಹರಿಸ್ಕೊಡ್ತೀರಾ? ನಾನು ತುಂಬಾ ಕಡೆ ಕೇಳ್ಪಟ್ಟಿದ್ದೀನಿ, ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅಂತ. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಆಮೇಲೆ ಎಲ್ಲ ಕಡೆನೂ ನಮಗೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಕ್ಕಿಲ್ಲ ಮೇಡಮ್. ಏನ್ ಹೆಲ್ಪ್ ಆಗ್ಬೇಕಮ್ಮ? ಏನ್ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೆ ಹೇಳಿ? ಮದ್ವೆಗೆ ಎಷ್ಟು ವರ್ಷ ಆಗಿದೆ? ನನ್ನ ಮದುವೆ ಆಗಿ ಮೇಡಮ್ 9 ವರ್ಷ. ಮಕ್ಳಿದ್ದಾರಾ? ಒಂದು ಮಗು ಇದೆ ಮೇಡಮ್. 8 ವರ್ಷದ ಮಗಳಿದ್ದಾಳೆ ನನಗೆ. ನಿಮ್ ಗಂಡ ಇದ್ದಾರಾ? ಇಲ್ಲ ಮೇಡಮ್, ನನಗೆ ಗಂಡ ಡೈವರ್ಸ್ ಆಗಿ 8 ವರ್ಷ ಆಯ್ತು. ಈಗೆಲ್ಲ ಆಶ್ರಯ ಪಡ್ತಿದ್ದೀರಿ? ನನ್ನ ತಾಯಿ ಮನೆಯಲ್ಲೇ ನಾನು ಇರೋದು. ನನ್ನ ತಾಯಿನೂ ನಾನೇ ನೋಡ್ಕೊಂತಿದ್ದೀನಿ. ನನ್ನ ಮಗಳಿಗೆ ಹುಷಾರಿಲ್ಲ, ಅವಳನ್ನು ನಾನೇ ನೋಡ್ಕೊತಾ ಇದ್ದೀನಿ. ಏನ್ ಕೆಲಸ ಮಾಡ್ತೀಯಮ್ಮ ನೀನು? ಟೈಲರಿಂಗ್ ಕೆಲಸ ಮಾಡ್ತೀನಿ. ಟೈಲರಿಂಗ್ ಮಾಡಿ ತಾಯಿನೂ ನೋಡ್ಕೊಂಡು ಮಗಳನ್ನು ನೋಡ್ಕೊಂಡು ಜೀವನ ಸಾಗಿಸ್ತಿದ್ಯಾ? ನಿನ್ ತಂದೆ ಇದ್ದಾರಾ? ಇಲ್ಲ, ನನ್ನ ತಂದೆ ಇಲ್ಲ. ತಂದೆ ಇಲ್ಲ, ತೀರೋಗಿದ್ದಾರಾ? ಇದ್ದಾರೆ, ನಮ್ಮ ಜೊತೆ ಇಲ್ಲ. ನಿನ್ನ ಬಿಟ್ಟು ಹೋಗಿದ್ದಾರೆ. ಬಿಟ್ಮೇಲೆ ಜವಾಬ್ದಾರಿ ಈಗೇನೆ ತಗೊಂಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ಖುಷಿ ಆಗ್ತದೆ. ಈಗ ಏನ್ ಸಮಸ್ಯೆ ಆಗಿದೆ ಮೇಡಮ್? ನನಗೆ ಮದುವೆ ಆಗಿ ಒಂದು ಮಗು ಇದೆ, ಅವರಿಂದ ಡೈವರ್ಸ್ ಕಂಡಿದೆ ಮೇಡಮ್. ಇವಾಗ ನಾನು ನಮ್ಮ ಮಾವನ್ನ ಇಷ್ಟಪಟ್ಟು ಮದುವೆನೂ ಆಗಿದ್ದೀನಿ. ನಿಮ್ಮ ಮಾವ ಅಂದ್ರೆ ಯಾರು? ಸೋದರ ಮಾವನ? ನಮ್ಮಮ್ಮನ ಅಣ್ಣನ ಮಗ ಮೇಡಮ್. ನಿಮ್ಮ ಅಮ್ಮನ ಅಣ್ಣನ ಮಗ. ಓಕೆ. ಅವರು ಚಿಕ್ಕಮಗಳೂರು ಜಿಲ್ಲೆಯವರೇ? ನಮ್ಮ ಊರವರನ್ನೇ, ಸ್ವಂತ ನಮ್ಮ ಮಾವನೇ ಆಗ್ತದೆ. ಆಯ್ತು, ಓಕೆ. ಈಗ ಅವ್ರೇನ್ ಮಾಡಿದ್ರು? ನಾನು ಅವರು ಪರಸ್ಪರವಾಗಿ ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ. ಎಲ್ಲಿ ಮದುವೆ ಮಾಡ್ಕೊಂಡ್ರಿ? ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದೀವಿ ಮೇಡಮ್. ನಾವು ಧರ್ಮಸ್ಥಳ ದೇವಸ್ಥಾನದಲ್ಲಿ ಮದುವೆ ಆಗಿದ್ದೀರಿ? ಹೌದು ಮೇಡಮ್. ಓಕೆ. ಆಮೇಲೆ ಇವಾಗ ನಾನು ಅವರು ತುಂಬಾ ಚೆನ್ನಾಗಿದ್ವಿ ಮೇಡಮ್. 5-6 ವರ್ಷದಿಂದ ಸಂಸಾರ ಮಾಡ್ತಾ ಇದ್ವಿ. ಅವರ ಅಪ್ಪ ಅಮ್ಮಗೆ ಎದುರಿನ ಅಂತ ಇವಾಗ ಹೇಳ್ತಾ ಇದ್ದೇನೆ ಮೇಡಮ್. ನನಗೆ ಲೈಂಗಿಕ ಸಂಬಂಧನೂ ಇದೆ. ಅವರಿಂದ ನಾನು ಅಬೋರ್ಷನ್ನು ಮಾಡಿಸ್ಕೊಂಡಿದ್ದೀನಿ ಮೇಡಮ್. ಮಾಡಿಸ್ಕೊತಿರೋದು ಮುಂಚೆ ಹೇಳಿದ್ದೀನಿ, ಬೇಡಪ್ಪ ಪ್ಲೀಸ್ ಬೇಡ, ನಿನ್ನ ತಂದೆ ತಾಯಿಗೆ ಹೇಳ್ತೀನಿ. ಇಲ್ಲ, ನಿನ್ನ ತಂದೆ ತಾಯಿಗೆ ಹೇಳ್ಬೇಡ, ನಾನು ವಿಷ ಕುಡಿತೀನಿ ಅಂತ ನನ್ನನ್ನು ಹೆದರಿಸ್ಬಿಟ್ರು. ನಾನು ಇವತ್ತು ಮಾಡ್ತಾನೆ, ನಾಳೆ ಮಾಡ್ತಾನೆ ಫೋನು. ನಾನು 1 ತಿಂಗಳು ಟೈಮ್ ಕೊಡುವಂತೆ. ಇವತ್ತು ಮಾಡ್ತಾನೆ, ನಾಳೆ ಮಾಡ್ತಾನೆ ಅಂತ ಕಾಲೇಜ್ ಮಾಡಲಿಲ್ಲ. ನನಗೆ
ಹೆಲ್ಪ್ ಮಾಡ್ತಾರೆ, ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಹೇಳಿದ್ಕೆ ಮೇಡಮ್ ನಾನು ನಿಮ್ಮ ಹತ್ರ ಬಂದೆ. ಸ್ಟೇಷನಿಗೆ ಹೋಗಿದ್ವಿ, ಅದು ನನ್ನ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಮೇಡಮ್. ಸ್ಟೇಷನ್ ನ್ಯಾಯ ಸಿಕ್ಕಿಲ್ಲ. ಇಲ್ಲ ಸಿಕ್ಕಿಲ್ಲ. ನಿಮ್ಮ ಸಂಬಂಧಿಕರ ನಡುವೆ ಕೂರಿಸಿ ಮಾತಾಡ್ಬೇಕಾಗಿತ್ತು, ಮಾತಾಡಿದ್ವಿ ಮೇಡಮ್, ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ಎಲ್ಲೂ ನಮಗೆ ನ್ಯಾಯನೇ ಸಿಕ್ಕಿಲ್ಲ ಮೇಡಮ್. ನೀವು ಇರೋರೇ ಹೆಣ್ಮಕ್ಳು, ನಿಮ್ ಕೈಲಿ ಏನು ಆಗಲ್ಲ, ಹೋಗಿ ಹೋಗಿ ಅಂತಾರೆ. ಯಾರು ಹೇಳಿದ ಮಾತು? ಎಲ್ಲ ಕಡೆ ರಾಣಿಲು ಇಲ್ಲದೆ ಹೆಣ್ಮಕ್ಳು ನ್ಯಾಯ ಸಿಗಲ್ಲ ಅಂತ ಅರ್ಥ ಏನು? ನಾವ್ ಎಲ್ ಬೇಕಾದ್ರು ಏನ್ ಬೇಕಾದ್ರು ನಾವ್ ಮಾಡ್ಕೊಂತೀವಿ, ಇವ್ರ ಕಡೆ ಆಗಲ್ಲ. ಅವ್ರು ಬಂದಿರೋರು ಅದೇ ತರ, ನಮ್ಗೆಲ್ಲೂ ನ್ಯಾಯ ಸಿಕ್ಕಿಲ್ಲ. ಹೇಳಿದ್ರೆ ಸ್ವಂತ ನನ್ನ ರಿಲೇಟಿವೇ ನನ್ನ ಮೆಚ್ಚಿ ಮದುವೆ ಆಗ್ತೀನಿ ಅಂತ ಬಂದು ನನಗೆ ಅಭಾಷಣ ಮಾಡಿಸ್ತಾ ಅಂತ ಹೇಳ್ತಿದ್ದಾಳೆ. ನೀವು ನಿಮ್ಮ ಸ್ವಂತ ರಿಲೇಟಿವ್ ಅಣ್ಣನ ಮಗನೇ ಆದ್ಮೇಲೆ ನೀವು ಯಾಕೆ ಅವನನ್ನು ನಿಮ್ಮ ತಂದೆ ತಾಯಿನ ಹೋಗಿ ನೋಡು ಈ ತರ ಮಾಡಿದ್ದೇನೆ ಅಂತ ಯಾಕೆ ನೀವು ಕೇಳಲಿಲ್ಲ? ಕೇಳ್ಬೋದಾಗಿತ್ತಲ್ಲ, ನಮ್ಮ ಮಗಳಿಗೆ ನ್ಯಾಯ ಕೊಡಿ ಅಂತ. ಕೇಳೋಣ ಅಂದ್ರೆ ವಿಷಯ ಕೂಡ ಸತ್ತೋಗ್ತೀನಿ ಅಲ್ಲಿಗೆ ಬಂದ್ರೆ ಅಂತಾನೆ. ಆಮೇಲೆ ನಾನು ಅವ್ರ ಇಬ್ರು ಸತ್ತ ಮೇಲೆ ಮದ್ವೆ ಆಗ್ತೀನಿ ಅಂತಾನೆ ಆಗಿದೆ. ಈ ಗರ್ಭಿಣಿ ಮಾಡುವಾಗ ಅವ್ನು ವಿಷ ತಗೊಳ್ತೀನಿ ಅಂತ ಗೊತ್ತಾಗ್ಲಿಲ್ವಾ? ಹೇಳಿಲ್ಲ ಅಂತ ಇವಾಗ ಈಗ ಗೊತ್ತಾಗೋಯ್ತಾ? ಗರ್ಭಿಣಿ ಮಾಡಿಯುವಾಗ ಅವನಿಗೆ ಇವಳ ಜೊತೆ ಮಲಗುವಾಗ ಆತನಿಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ತನಕ ನಾನು ಬೇಕಿತ್ತು ಮೇಡಮ್, ಹಾ. ಇವಾಗ ಬೇಡ. ಬೇಡ ಆಗಿದೆ. ಇವಾಗ ಅವ್ಳಿಗೆ ಬೇಡ. ಅವ್ರು ಅಪ್ಪ ಅಮ್ಮ ನೋಡ್ರೆ ಅವಳಿಗೆ ನಾನು ಮದ್ವೆ ಹಾಕ್ತೀನಿ ಅಂತ ಕೂತಿದ್ದಾರೆ. ನಾನು ಅದಕ್ಕೆ ಮೇಡಮ್ ನಾನು ನಿಮ್ಮ ಹತ್ರ ಬಂದಿದ್ದು, ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಾನೆ. ಅವ್ನು ಮದ್ವೆ ಆಗ್ಬಾರ್ದು, ನೀವು ನ್ಯಾಯ ಕೊಡ್ಲೇಬೇಕು. ನೀವು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ. TV9 ಬೇರೆ 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 ತರ ನಾನು ಮಾಡಕ್ಕೆ ಅದಕ್ಕೆ ನೀವು ಬೆಂಬಲ ಕೊಡಿ ಅಂತ ನಾನು ಕೇಳಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ ಮೇಡಮ್. ನಮಗೀಗ 600 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಬಂದಿರೋದು. ನನ್ನ ಮಗಳು ಬೇರೆ ಮನೇಲಿ 100 ಕಿಲೋಮೀಟರ್ ಆಗುತ್ತೆ ಅಜ್ಜಂಪುರ, ಅಲ್ಲಿಂದ ಇಲ್ಲಿಗೆ 500 ಕಿಲೋಮೀಟರ್, ಅಂದ್ರೆ 600 ಕಿಲೋಮೀಟರ್. ನೀವು ಮಾಡಿರೋದು ಎಲ್ಲಾ ರೀತಿನೂ ಒಳ್ಳೇದು ಅಂತ ನೋಡಿ ತಿಳಿದು ಇಲ್ಲಿಗೆ ಬಂದಿದ್ದೀವಿ. ಖಂಡಿತ ನಿಮ್ಗೆ ನ್ಯಾಯ ಕೊಟ್ಟೇ ಕೊಡ್ತೀನಿ. ನಾವು ಕಾನೂನಾತ್ಮಕವಾಗಿ ನುಗ್ಗೋಣ, ಕಾನೂನಲ್ಲಿ ಏನಿದೆ ನ್ಯಾಯವನ್ನ ಕೇಳೋಣ, ಕಾನೂನನ್ನ ಗೌರವಿಸೋಣ, ನಂಬೋಣ. ಖಂಡಿತ ನಿಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಯಾಕೆ ಅಂದ್ರೆ ಅವನು ಕರ್ಕೊಂಡು ಹೋಗಿ ಅಭಾಷಣ ಮಾಡಿಸಿದ್ದಾನೆ 2 ತಿಂಗಳಿಗೆ, ಮತ್ತೆ ಮದ್ವೆ ಆಗ್ತೀನಿ ಅಂತ ನಂಬಿಸಿದ್ದಾನೆ, ಮತ್ತೆ ಇವ್ರ ಜೊತೆ ಮಾತಾಡಿದ್ದು ಫೋಟೋ ಪಿಕ್ಚರ್ಗಳು ಪ್ರತಿಯೊಂದು ಇದೆ, ಸಾಕ್ಷಿ ಇದೆ ನಮ್ಮಲ್ಲಿ. ಸಾಕ್ಷಿ ಇದ್ಮೇಲೆ ಯಾಕೆ ಹೆದರ್ಬೇಕು? ಯಾರೇ ಬರ್ಲಿ ಕೇಳೋಣ, ಇದು ಮಾಡಿರೋದು ತಪ್ಪಲ್ವೇ, ಇದು ನಡ್ಕೊಂಡ್ರು ತಪ್ಪಲ್ವೇ ಅಂತ ಕೇಳುವ. ನ್ಯಾಯ ಸಿಕ್ಕೇ ಸಿಗುತ್ತೆ ಅಲ್ಲ? ನನಗೆ ನ್ಯಾಯ ದೊರಕಿಸ್ಕೊಡಿ. ಖಂಡಿತ ನಿನಗೆ ನ್ಯಾಯ ಸಿಗುತ್ತೆ ಕಣಮ್ಮ, ಖಂಡಿತ ನನ್ನ ನ್ಯಾಯ ಸಿಕ್ಕೇ ನಾನು ಸಿಗುತ್ತೆ. ಅವ್ರನ್ನ ಮದ್ವೆ